ಫ್ರೆಂಡ್ಸ್, ಬಳ್ಳಾರಿ ಫುಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಸಾಂಬಾರ್. ಇಂಗ್ರೀಡಿಯೆಂಟ್ಸ್: ಬೇಯಿಸಿಟ್ಟಿರುವ ತೊಗರಿಬೇಳೆ, ಹುಣಸೆ ರಸ, ಸಾಂಬಾರ್ ಪೌಡ್ರ್ 2 ಸ್ಪೂನ್ ಎಣ್ಣೆ, ಕಾಯಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ 10ರಿಂದ 15 ಹೆಸಳು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರ, ಅರಿಶಿನ ಪುಡಿ 1 ಸ್ಪೂನ್, ಆಲೂಗಡ್ಡೆ 2 ಆಲೂಗಡ್ಡೆ, 2 ಬದನೆಕಾಯಿ, ಜೀರಿಗೆ ಮತ್ತು ಧನಿಯಾ ಕಾಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, 1 ಸ್ಪೂನ್ ಇದು, ಟೊಮೆಟೊ, ಸಾಂಬಾರು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವು ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ. ಫ್ರೆಂಡ್ಸ್, ಇವಾಗ ಮಾಡೋ ವಿಧಾನ ತೋರಿಸ್ತೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸಾಸಿವೆ ಜೀರಿಗೆ ಆಗಿದೆ, ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಆಲೂಗಡ್ಡೆ, ಫ್ರೆಂಡ್ಸ್, ಇವಾಗ ಮಸಾಲೆಗೆ ಕಾಯಿ, ಬೆಳ್ಳುಳ್ಳಿ 2 ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ಇವಾಗ ನಮಗೆ ಮಸಾಲೆ ಆಗಿದೆ. ಇವಾಗ ಇಲ್ಲಿ ಬೆಂದಿದೆ ಇದು. ಫ್ರೆಂಡ್ಸ್, ಇವಾಗ ಅರಿಶಿನ ಪುಡಿ, ಖಾರ, ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಧನಿಯಾಕಾಳು, ಜೀರಿಗೆ ಪೌಡ್ರ್ ಮಾಡಿಕೊಂಡಿದ್ದೀನಿ. ಇವಾಗ ಬೇಯಿಸಿಕೊಂಡಿರುವ ಬೇಳೆ ಹಾಕ್ತಾ ಇದ್ದೀನಿ. ಹುಣಸೆ ರಸ, ಪುಡಿ, ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಬೆಲ್ಲ, ಸಾರಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಮಸಾಲ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಮಸಾಲಕ್ಕೆ. ಫ್ರೆಂಡ್ಸ್, ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ 2 ವಿಸಲ್ ಬರಲಿ ಫ್ರೆಂಡ್ಸ್. 2 ವಿಸಲ್ ಬಂದಮೇಲೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಯಾವುದೇ ಥರ ಮತ್ತೆ ಒಗ್ಗರಣೆ ಹಾಕೋದೇನು ಬೇಕಾಗಿಲ್ಲ ಫ್ರೆಂಡ್ಸ್, ಇಷ್ಟೇ ಸಾಕು ನಮಗೆ. ಫ್ರೆಂಡ್ಸ್, ಇವಾಗ ನಮಗೆ 2 ವಿಸಲ್ ಆಗಿದೆ. ಫ್ರೆಂಡ್ಸ್, ಇವಾಗ ನಮಗೆ ಕುಕ್ಕರ್ ತಣ್ಣಗಾಗಿದೆ, 2 ವಿಸಲ್ ಬಂದಿದೆ. ಇವಾಗ ನೋಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇವಾಗ ಸರ್ವಿಂಗ್ ಬಗ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸರ್ವ್ ಮಾಡಿ ತೋರಿಸ್ತೀನಿ. ಇವಾಗ ಸರ್ವಿಂಗ್ ಬಗ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಮನೆಯಲ್ಲಿ ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲು ಸಾಂಬಾರು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಈಸಿಯಾಗಿ ಅಂಥೇಳಿ. ಇಡ್ಲಿಗೆ, ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಂದಿದೆ ನನಗೆ ಸಾಂಬಾರು. ಈಗ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತೇಳಿ ವಿಡಿಯೋ ಒಂದು ಸ್ವಲ್ಪ.